ಅಭಿಷೇಕ್ಗೆ ತುಂಬಾನೇ ಖುಷಿಯಾಗಿತ್ತು. ಅವರ ಲೋನ್ ಅಪ್ಲಿಕೇಶನ್ ಅಪ್ರೂವ್ ಆಗಿತ್ತು. ಅದು ಕೂಡ ಇಂಟ್ರೆಸ್ಟ್ ತುಂಬಾನೇ ಕಡಿಮೆ ಇತ್ತು. ರಾಜೇಶ್ಗೆ ಆಶ್ಚರ್ಯ, ಇದು ಆಗಿದ್ದಾದ್ರೂ ಹೇಗೆ? ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಅವರ ಕ್ರೆಡಿಟ್ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಕ್ರೆಡಿಟ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿದೆ. ಇದರಿಂದ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ತು ಅಂತ ಅಭಿಷೇಕ್ ಹೇಳ್ತಾರೆ. ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ಹಿಸ್ಟ್ರಿಯನ್ನ ಇಂಪ್ರೂವ್ ಮಾಡಿಕೊಳ್ಳುವುದು ಹೇಗೆ ಅಂತ ರಾಜೇಶ್ ಕೇಳಿದಾಗ, ಸಾಲದ ಕಂತು ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನ ಸಮಯಕ್ಕೆ ಸರಿಯಾಗಿ ರೀಪೇಮೆಂಟ್ ಮಾಡಬೇಕು ಅಂತ ಅಭಿಷೇಕ್ ಹೇಳ್ತಾರೆ. ನನಗೆ ಕ್ರೆಡಿಟ್ ಹಿಸ್ಟ್ರಿ ಇರೋದೇ ಅನುಮಾನ, ಯಾಕೆಂದ್ರೆ ನಾನು ಇನ್ನೂ ಸಾಲವನ್ನೇ ತೆಗೆದುಕೊಂಡಿಲ್ಲ ಅಂತ ರಾಜೇಶ್ ಹೇಳ್ತಾರೆ. ಕ್ರೆಡಿಟ್ ಹಿಸ್ಟ್ರಿಯನ್ನ ಅವರು ಹೊಂದಿಲ್ಲದೆ ಇರೋದ್ರಿಂದ ಸಾಲ ಸಿಗುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ರಾಜೇಶ್ ರೀತಿಯಲ್ಲೇ ನೀವು ಕೂಡ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದಿರೋದ್ರಿಂದ ಸಾಲ ಸಿಗೋದಿಲ್ಲ ಎಂಬ ಟೆನ್ಷನ್ ಅಲ್ಲಿದ್ದೀರಾ. ಆದರೆ ವಾಸ್ತವ ಬೇರೆನೇ ಇದೆ. ರಾಜೇಶ್ಗೆ ಸಾಲ ಸಿಗ್ತದೆ, ಆದರೆ ಸಾಲ ಸ್ವಲ್ಪ ತುಟ್ಟಿಯಾಗಬಹುದು. ಬಡ್ಡಿ ದರದ ವಿಚಾರದಲ್ಲಿ ಚೌಕಾಸಿ ಮಾಡುವುದಕ್ಕೆ ಆಗುವುದಿಲ್ಲ. ವ್ಯಕ್ತಿಯೊಬ್ಬ ತನ್ನ ಸಾಲಗಳನ್ನು ಹೇಗೆ ನಿರ್ವಹಿಸ್ತಾನೆ ಎಂಬುದನ್ನು ಕ್ರೆಡಿಟ್ ಹಿಸ್ಟ್ರಿ ವಿವರಿಸ್ತದೆ. ಇದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಸಾಲ ಮರುಪಾವತಿಯನ್ನು ಎಷ್ಟು ರೆಗ್ಯುಲರ್ ಆಗಿ ಮಾಡುತ್ತಾನೆ ಎಂಬುದನ್ನು ಕ್ರೆಡಿಟ್ ಹಿಸ್ಟ್ರಿ ವಿವರಿಸ್ತದೆ. ಕ್ರೆಡಿಟ್ ಹಿಸ್ಟ್ರಿ ಆಧಾರದಲ್ಲೇ ಕ್ರೆಡಿಟ್ ರಿಪೋರ್ಟ್ಗಳು ಜನರೇಟ್ ಆಗ್ತವೆ. ಅದರ ಆಧಾರದಲ್ಲೇ ಕ್ರೆಡಿಟ್ ಸ್ಕೋರ್ಗಳನ್ನು ಲೆಕ್ಕ ಮಾಡಲಾಗ್ತದೆ. ಕ್ರೆಡಿಟ್ ಹಿಸ್ಟ್ರಿ ಇಲ್ಲ ಅಂತ ಆದ್ರೆ ನೀವು ಸಾಲವನ್ನ ತೆಗೆದುಕೊಂಡಿಲ್ಲ ಮತ್ತು ಕ್ರೆಡಿಟ್ ಕಾರ್ಡ್ ಅನ್ನ ಈ ಹಿಂದೆ ಬಳಸಿಲ್ಲ ಎಂದರ್ಥ. ನಿಮಗೆ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಇದರಿಂದ ಬ್ಯಾಂಕುಗಳಿಗೆ ಕಷ್ಟ ಆಗುತ್ತೆ. ಹೊಸ ತಲೆಮಾರಿನ ಜನರಿಗೆ ಕ್ರೆಡಿಟ್ ಹಿಸ್ಟ್ರಿ ಇರೋದಿಲ್ಲ, ಯಾಕೆಂದ್ರೆ ಹೊಸ ತಲೆಮಾರಿನ ಜನ ಮೊದಲ ಬಾರಿಗೆ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲವನ್ನ ತೆಗೆದುಕೊಳ್ತಾ ಇರ್ತಾರೆ. ರಾಜೇಶ್ ಕೂಡ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಬ್ಯಾಂಕುಗಳು ನಿಮ್ಮ ಕ್ರೆಡಿಟ್ ವರದಿ ಮತ್ತು ಸ್ಕೋರ್ ಅನ್ನ ಕ್ರೆಡಿಟ್ ಬ್ಯೂರೋಗಳಿಂದ ಪಡಿತವೆ. ಇದರಿಂದ ಬ್ಯಾಂಕುಗಳಿಗೆ ನಿಮ್ಮ ಕ್ರೆಡಿಟ್ ವರ್ತಿನೆಸ್ ತಿಳಿಯುತ್ತೆ. ಅಂದ್ರೆ ಸಮಯಕ್ಕೆ ಸಾಲ ಮರುಪಾವತಿ ಮಾಡುವ ವಿಷಯದಲ್ಲಿ ನಿಮ್ಮ ಮೇಲೆ ಎಷ್ಟು ವಿಶ್ವಾಸವನ್ನ ಇಡಬಹುದು ಎಂಬುದು ಇದರಿಂದ ತಿಳಿಯುತ್ತೆ. ನಿಮ್ಮ ಸಾಲದ ಬಡ್ಡಿ ದರ ಮತ್ತು ಅವಧಿಯನ್ನ ನಿರ್ಧಾರ ಮಾಡುವಲ್ಲಿ ಮಹತ್ವದ ಪಾತ್ರವನ್ನ ಇದು ವಹಿಸುತ್ತೆ. आपका क्रेडिट बैकग्राउंड नहीं है तो डेफिनेटली जो लेंडर है अगर वो आपको लैंड कर रही है तो उसमें कहीं ना कहीं उसका रिस्क ज़्यादा रहेगा. तो डेफिनेटली आपको जो इंटरेस्ट चार्ज होगा वो थोड़ा सा ज़्यादा होगा एज कम्पेयर टू समबडी विद अ क्रेडिट स्कोर. ಕ್ರೆಡಿಟ್ ಹಿಸ್ಟ್ರಿ ಅಥವಾ ಸ್ಕೋರ್ ಇಲ್ಲದವರಿಗೆ ಸುರಕ್ಷಿತ ಅಥವಾ ಅಡಮಾನ ಆಧಾರಿತ ಸಾಲವನ್ನು ತೆಗೆದುಕೊಳ್ಳುವುದು ಒಂದು ಉತ್ತಮವಾದ ಆಯ್ಕೆ. ಇಂತಹ ಸಾಲವನ್ನು ತೆಗೆದುಕೊಳ್ಳುವಾಗ ನೀವು ಸಾಲಕ್ಕಾಗಿ ಬ್ಯಾಂಕಿಗೆ ನಿಮ್ಮ ಸ್ವತ್ತುಗಳನ್ನು ಅಡಮಾನವಾಗಿ ಇಡಬೇಕಾಗುತ್ತೆ. ವೈಯಕ್ತಿಕ ವೆಚ್ಚಗಳು, ಚಿನ್ನದ ಸಾಲ, ಮ್ಯೂಚುವಲ್ ಫಂಡ್ ಯೂನಿಟ್ಗಳು, FD ಅಥವಾ ಪ್ರಾಪರ್ಟಿ ಮೇಲೆ ಸಾಲ ಇತ್ಯಾದಿ ಅಡಮಾನಗಳ ಮೇಲೆ ಸಾಲವನ್ನು ಮಾಡಬಹುದು. ನೀವು ಕಾರು ಅಥವಾ ಮನೆ ಖರೀದಿ ಮಾಡಬೇಕು ಅಂತಿದ್ರೆ ಕಾರಿನ ಸಾಲ ಅಥವಾ ಮನೆ ಸಾಲವನ್ನು ತೆಗೆದುಕೊಳ್ಳಬಹುದು. ಈ ಎಲ್ಲ ಸಾಲಗಳು ಸುರಕ್ಷಿತ ಸಾಲಗಳಾಗಿವೆ. ಈ ಸಾಲದ ಅಡಿಯಲ್ಲಿ ಬ್ಯಾಂಕಿಗೆ ನೀವು ಅಡ ಇಡುವ ಅಸೆಟ್ಗಳು ಬ್ಯಾಂಕಿನ ರಿಸ್ಕ್ ಅನ್ನ ಕಡಿಮೆ ಮಾಡೋದ್ರಿಂದ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುವ ಸಾಧ್ಯತೆ ಇರುತ್ತೆ. ನೀವು ಈ ಮೊದಲು ಸಾಲವನ್ನು ತೆಗೆದುಕೊಂಡಿಲ್ಲದಿದ್ದರೆ ದೊಡ್ಡ ಮೊತ್ತದ ಸಾಲವನ್ನು ನೀಡುವುದು ಹೆಚ್ಚು ಅಪಾಯಕಾರಿ ಅಂತ ಭಾವಿಸಿ ಸಾಲವನ್ನು ನಿರಾಕರಿಸಬಹುದು. ಯಾಕೆಂದ್ರೆ ನಿಮ್ಮ ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯಕ್ಕೆ ಬ್ಯಾಂಕುಗಳಿಗೆ ಸಾಕ್ಷಿ ಬೇಕಿರುತ್ತೆ. ಹೀಗಾಗಿ ನೀವು ಸಣ್ಣ ಮೊತ್ತದ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲನೇದಾಗಿ ನಿಮ್ಮ ಎಲ್ಲ ವೆಚ್ಚಗಳ ಬಜೆಟ್ ಅನ್ನು ಮಾಡಿ, ನಿಮಗೆ ನಿಜವಾಗಿ ಎಷ್ಟು ಹಣ ಬೇಕು ಅಂತ ವಿಶ್ಲೇಷಣೆ ಮಾಡಿ, ನಿಮಗೆ ಬೇಕಿರುವ ಮತ್ತು ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗುವ ಮೊತ್ತಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಮರುಪಾವತಿ ಮಾಡುವ ನಿಮ್ಮ ಸಾಮರ್ಥ್ಯ ಬ್ಯಾಂಕಿಗೆ ಅರಿವಾದರೆ ನಿಮ್ಮ ಸಾಲವನ್ನು ಬ್ಯಾಂಕ್ ಬೇಗ ಮಂಜೂರು ಮಾಡಬಹುದು. ಕ್ರೆಡಿಟ್ ಹಿಸ್ಟ್ರಿ ಇಲ್ಲದಿದ್ದರೆ ನಿಮ್ಮ ಸಾಲದ ಅರ್ಹತೆ ಮತ್ತು ಕ್ರೆಡಿಟ್ ವರ್ತಿನೆಸ್ ಅನ್ನು ಸಾಬೀತುಪಡಿಸುವುದು ಕಷ್ಟ ಆಗುತ್ತೆ. ಇದರಿಂದ ಸಾಲ ತೆಗೆದುಕೊಳ್ಳೋದು, ಅದರಲ್ಲೂ ಕೂಡ ಪರ್ಸನಲ್ ಲೋನ್ ತೆಗೆದುಕೊಳ್ಳೋದು ಕಷ್ಟ ಆಗಬಹುದು. ನಿಮಗೆ ಆದಾಯ ಸ್ಥಿರವಾಗಿದ್ದರೆ ಸಾಲ ಪಡೆಯೋದು ಸ್ವಲ್ಪ ಸುಲಭ. ಇದಕ್ಕಾಗಿ ನಿಮ್ಮ ಸ್ಯಾಲರಿ ಸ್ಲಿಪ್ ಮತ್ತು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ಸಾಕು. ನಿಮ್ಮ ಪ್ರಸ್ತುತ ಆದಾಯದೊಳಗೆ ನಿಮ್ಮ ಸಾಲವನ್ನು ನೀವು ಮರುಪಾವತಿ ಮಾಡಬಹುದು ಎಂಬುದು ನಿಮ್ಮ ಬ್ಯಾಂಕಿಗೆ ಸಂತೃಪ್ತಿಯಾದರೆ ನೀವು ಸುಲಭವಾಗಿ ಸಾಲವನ್ನು ಪಡೆಯಬಹುದು. ಸಾಲಕ್ಕೆ ಸಾಮಾನ್ಯವಾಗಿ ಬ್ಯಾಂಕುಗಳು ಜಾಮೀನು ಕೊಡಿ ಅಂತ ಕೇಳ್ತವೆ. ಕ್ರೆಡಿಟ್ ಸ್ಕೋರ್ ಇಲ್ಲದವರು ಜಾಮೀನುದಾರರನ್ನ ಕೊಟ್ಟರೆ ಸಾಲ ಸುರಕ್ಷಿತವಾಗಿರುತ್ತೆ. ಇದರಿಂದ ಸಾಲ ಪಡೆಯುವ ಸಾಧ್ಯತೆ ಹೆಚ್ಚುತ್ತೆ. ಆದರೆ ಗ್ಯಾರಂಟರ್ಗೆ ಒಳ್ಳೆಯ ಕ್ರೆಡಿಟ್ ಸ್ಕೋರ್ ಇದೆ ಅಂತ ಖಚಿತಪಡಿಸಿಕೊಳ್ಳಿ. ಯಾಕೆಂದರೆ ಒಂದು ವೇಳೆ ನೀವು ಸಾಲ ಮರುಪಾವತಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಜಾಮೀನು ನೀಡಿದವರು ಸಾಲವನ್ನು ತುಂಬಬೇಕಾಗತ್ತೆ. ರಾಜೇಶ್ ರೀತಿಯಲ್ಲೇ ನೀವು ಕೂಡ ಮೊದಲ ಬಾರಿಗೆ ಸಾಲ ತೆಗೆದುಕೊಳ್ಬೇಕೆಂದು ಯೋಚನೆ ಮಾಡ್ತಾ ಇದ್ದೀರಾ. 3 ರಿಂದ 4 ತಿಂಗಳಲ್ಲಿ ಹಣ ಬೇಕಾಗಿದೆ ಎಂದಾದರೆ ಕ್ರೆಡಿಟ್ ಹಿಸ್ಟರಿಯೊಂದನ್ನು ರೆಡಿ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಸಮಯ ಇರ್ತದೆ. ನಿಮ್ಮ ಕ್ರೆಡಿಟ್ ಹಿಸ್ಟರಿಯನ್ನು ನೀವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬಹುದು ಎಂಬ ಪರಿಣಿತರಿಂದಲೇ अर्थ ಮಾಡ್ಕೊಳ್ಳೋಣ ಬನ್ನಿ. अगर आपकी क्रेडिट हिस्ट्री नहीं है तो डेफिनेटली आप कुछ प्रोडक्ट बाय कर सकते हैं इंस्टॉलमेंट में. आप उसको टाइमली सर्विस कर सकते हैं. जनरली एक
इंडिविजुअल का क्रेडिट हिस्ट्री बिल्डअप करने के लिए एटलीस्ट 5 से 6 महीने लगते हैं। एज एन एसएससी मैं देखता हूँ कि पिछले 6 महीने में आपने जो क्रेडिट में लिया है आप किस तरीके से पे कर रहे हैं, दैट इज इंपॉर्टेंट। सेकंड ये है कि अब हम जब बात करते हैं क्रेडिट कार्ड की, तो देयर आर 2 ऑप्शंस। आप एक क्रेडिट कार्ड ले सकते हैं अगर आपकी कोई बैकग्राउंड नहीं है या क्रेडिट स्कोर नहीं है, तो डेफिनेटली आपके पास 2 ऑप्शन है, या तो आप सिक्योर्ड क्रेडिट कार्ड ले सकते हैं या फिर अनसिक्योर्ड। अगर बैकग्राउंड नहीं है तो जनरली बैंक आपको अनसिक्योर्ड नहीं देगी, आपको सिक्योर्ड देगी। मे बी अगेंस्ट डिपॉजिट आपको एक क्रेडिट कार्ड इशू किया जाता है। तो जैसे आप एक क्रेडिट कार्ड लेते हैं, आप उसमें कुछ स्पेंडिंग करते हैं, आप टाइमली उसका इंटरेस्ट को सर्विसिंग करते हैं, मुझे लगता है कि ये आपको एनेबल करता है आपके स्कोर बिल्डअप करने पे। ಪಾಸಿಟಿವ್ ಕ್ರೆಡಿಟ್ ಹಿಸ್ಟ್ರಿ ಇರಬೇಕು ಅಂತಾದರೆ ಬರೀ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ರೆ ಸಾಲೋದಿಲ್ಲ, ಆದರೆ ಅದನ್ನು ಸರಿಯಾಗಿ ಬಳಕೆಯನ್ನು ಕೂಡ ಮಾಡಬೇಕು. ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಪೂರ್ತಿಯಾಗಿ ಪೇ ಮಾಡಿ. ಡೆಬಿಟ್ ಕಾರ್ಡನ್ನು ಬಳಸಿ EMI-ನಲ್ಲೂ ನೀವು ಪ್ರಾಡಕ್ಟನ್ನು ಖರೀದಿ ಮಾಡಿ EMI-ಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿದರೆ ಆಗ ಒಂದು ಕ್ರೆಡಿಟ್ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವಾಗ ಕ್ರೆಡಿಟ್ ಬಳಕೆ ಅನುಪಾತ ಅಥವಾ ನಿಮಗೆ ಕೊಟ್ಟಿರುವ ಕ್ರೆಡಿಟ್ ಲಿಮಿಟ್ 30 ರಿಂದ 40%ಗಿಂತ ಹೆಚ್ಚು ಬಳಕೆ ಆಗುವುದಿಲ್ಲ ಅಂತ ಖಾತ್ರಿಪಡಿಸಿಕೊಳ್ಳಿ. ಕ್ರೆಡಿಟ್ ಕಾರ್ಡ್ನಲ್ಲಿ ಹೆಚ್ಚು ಮೊತ್ತವನ್ನು ಬಳಸಿದರೆ ನಿಮಗೆ ಕ್ರೆಡಿಟ್ನ ಅಗತ್ಯ ತುಂಬಾ ಇದೆ ಎಂಬುದನ್ನು ಸೂಚಿಸುತ್ತೆ. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಉಂಟಾಗಬಹುದು.